ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಗ್ಸ್ ಆ್ಯಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೋಸ್ಕರ ಇಲ್ಲಿ ಒಂದು ಒಳ್ಳೆ ಟಿಪ್ಸ್ನ ತಂದಿದ್ದೀನಿ. ಯಾರ ಮನೆಯಲ್ಲಿ ತುಂಬ ಜಿರಳೆ ಮತ್ತು ಅಲ್ಲಿ ಮತ್ತು ಬೇರೆ ಚಿಕ್ಕ ಚಿಕ್ಕ ಹುಳ ಎಲ್ಲ ಇದೆ ಅಂತಾರೋ ಅಂಥವ್ರಿಗೋಸ್ಕರ ನಾನು ಇಲ್ಲಿ ಇವತ್ತೊಂದು ಒಳ್ಳೆ ಟಿಪ್ಸ್ನ ತಂದಿದ್ದೀನಿ. ಈ ಥರ ಟಿಪ್ಸ್ನ ನೀವು ಮನೆಯಲ್ಲಿ ಮಾಡಿದ್ದೆ ಆದರೆ ನೋಡಿ ಫ್ರೆಂಡ್ಸ್, ನೀವು ಮನೆಯಲ್ಲಿ ಒಂದು ಜಿರಳೆ ಆಗಲಿ ಅಲ್ಲಿ ಆಗಲಿ ಏನೂ ಇರೋದಿಲ್ಲ, ಮನೆಯಿಂದ ಆಚೆ ಹೊರಟೋಗುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಅದಕ್ಕಾಗಿ ನಾನಿಲ್ಲಿ ಊದ್ಬತ್ತಿ ತಗೊಂಡಿದ್ದೀನಿ. ಊದ್ಬತ್ತಿನ ನಾವು ಪೂಜೆ ಮಾಡೋಕ್ಕೆ ಮಾತ್ರ ಬಳಸ್ತೀವಿ. ಆ ಥರ ಅಲ್ದಿರ ನೋಡಿ, ಈ ಥರ ಸಹ ನೀವು ಬಳಸ್ಬೋದು ಫ್ರೆಂಡ್ಸ್. ಈ ಥರ ನೀವೇನಾದರೂ ಇಲ್ಲ ಬಳಸಿದ್ದೆ ಆದರೆ ನಿಮ್ಮ ಮನೇಲಿ ಒಂದು ಜಿರಳೆ ಆಗಲಿ ಅಲ್ಲಿ ಆಗಲಿ ಚಿಕ್ಕ ಚಿಕ್ಕ ಹುಳ ಏನೂ ಇರೋದಿಲ್ಲ ಫ್ರೆಂಡ್ಸ್. ಒಂದ್ಸಲ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಮತ್ತು ನೋಡಿ, ನೆಕ್ಸ್ಟ್ ಬಂದು ನಾನು ಸ್ವಲ್ಪ ಕರ್ಪೂರ ತಗೊಳ್ತಿದ್ದೀನಿ. ಕರ್ಪೂರ ಅಂದರೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಈ ಕರ್ಪೂರ ಬಳಸೋದ್ರಿಂದ ತುಂಬಾ ಉಪಯೋಗ ಫ್ರೆಂಡ್ಸ್. ಮನೆಯಲ್ಲಿ ಚಿಕ್ಕ ಚಿಕ್ಕ ಇರುವೆ ಆಗ್ಬೋದು, ಜಿರಳೆ, ನೊಣ ಏನು ಬರೋದಿಲ್ಲ, ಅಲ್ಲಿ ಏನು ಬರೋದಿಲ್ಲ. ಇದು ಸ್ಮೆಲ್ ಅಂದರೆ ಅದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಒಂದು ಬರೋದಿಲ್ಲ ಫ್ರೆಂಡ್ಸ್. ಒಂದ್ಸಲ ನೋಡಿ, ಇದನ್ನ ಯಾವ ಥರ ರೆಡಿ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಊದ್ಬತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ಇಟ್ಕೊಳ್ತೀನಿ. ಆ ಊದ್ಬತ್ತಿ ಜೊತೆಗೆ ಸ್ವಲ್ಪ ಕರ್ಪೂರ ಸಹ ಇಟ್ಕೊಂಡ್ಬಿಟ್ಟು ನೋಡಿ, ಅದು ಫೋಲ್ಡ್ ಮಾಡಿ ಅದನ್ನ ಚೆನ್ನಾಗಿ ಸ್ವಲ್ಪ ಅದ್ರ ಮೇಲೆ ಇರೋದು ಊದ್ಬತ್ತಿ ಪುಡಿ ಎಲ್ಲ ನಮ್ಮ ನ್ಯೂಸ್ ಪೇಪರಲ್ಲಿ ಬರಬೇಕು. ಆ ಥರ ಅದನ್ನ ಚೆನ್ನಾಗಿ ನೀವು ಕುಟ್ಕೊಬೇಕಾಗತ್ತೆ. ನೋಡಿ ಈ ಥರ ಅದು ಪುಡಿ ಎಲ್ಲ ಅದರಲ್ಲಿ ಬರಬೇಕು. ಆ ಥರ ನೀವು ಚೆನ್ನಾಗಿ ಅದನ್ನು ಸ್ವಲ್ಪ ಕುಟ್ಟಬೇಕಾಗತ್ತೆ. ನೀವು ಬೇಕಾದರೆ ಹಾಗೆ ತೆಗೆದುಕೊತೀನಿ ಅಂತೂ ತೆಗೆದುಕೋಬೋದು. ಈ ಥರ ಮಾಡಿದ್ರೆ ಏನಂದರೆ ಈಸಿಯಾಗಿ ಬಂದುಬಿಡುತ್ತೆ ಅಂತ ನಾನು ನಿಮಗೆ ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿಬಿಟ್ಟು ನೀವು ಯಾವ ಥರ ಅದನ್ನ ಬಳಸಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನೋಡಿ, ಈ ಥರ ನೀವು ರೆಗ್ಯುಲರ್ ಆಗಿ ಮನೆಯಲ್ಲೇ ಮಾಡಿದ್ದಾದರೆ ಇದು ಮನೆಯಲ್ಲಿ ಸ್ಮೆಲ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ನೋಡಿ, ಆ ಕಡ್ಡಿ ಎಲ್ಲ ಪಕ್ಕಕ್ಕೆ ಹಾಕ್ಬಿಟ್ಟು ಈ ಥರ ಪುಡಿ ಆಗಿದೆ ಅಲ್ಲ, ಆ ಪುಡಿ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಕರ್ಪೂರ ಮತ್ತು ಉದ್ಬತ್ತಿ ಎರಡೂ ಇದನ್ನು ನಾನೊಂದು ಬಟ್ಲಲ್ಲಿ ತೊಗೊತೀನಿ ಫ್ರೆಂಡ್ಸ್. ನೀವು ಅಷ್ಟೇ ಯಾವುದಾದ್ರೂ ಒಂದು ಬಟ್ಲಲ್ಲಿ ಅದನ್ನ ಹಾಕ್ಕೊಂಬಿಟ್ಟು ನೋಡಿ, ಈ ಥರ ನೀವು ರೆಗ್ಯುಲರ್ ಆಗಿ ಮಾಡಿದ್ದೆ ಆದರೆ ನೀವು ಅಂದರೆ ಆಗಾಗ ನೀವು ಮನೇನ ಕ್ಲೀನ್ ಮಾಡ್ಕೊತಾ ಇರಬೇಕು. ಮನೆಯಲ್ಲಿ ಕಪ್ ಒಂದು ಜಿರಳೆದು ಮೊಟ್ಟೆ ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಅದನ್ನೆಲ್ಲ ಕ್ಲೀನ್ ಮಾಡಿ ನೀವು ಈ ಥರ ಏನಾದರೂ ರೆಗ್ಯುಲರ್ ಆಗಿ ಮಾಡಿದ್ದೀರಿ ಅಂದರೆ ಒಂದು ಜಿರಳೆ ಸಹ ನಿಮ್ಮ ಮನೆಗೆ ಮತ್ತೆ ಬರೋದಿಲ್ಲ, ಇರೋ ಜಿರಳೆ ಸಹ ಹೊಟ್ಟೋಗ್ಬಿಡುತ್ತೆ. ನೋಡಿ, ಅದಕ್ಕೆ ನಾನು ಒಂದು ಲೋಟ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಲೋಟ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡಿ ನಾನು ಅದನ್ನು ಚೆನ್ನಾಗಿ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಯಾವುದಾದ್ರೊಂದು ಸ್ಟ್ರೈನರಲ್ಲಿ ಶೋಧಿಸ್ಕೊಳ್ಳೋಣ. ನೋಡಿ, ಈ ಥರ ನೋಡಿ ಶೋಧಿಸ್ಕೊಂಡಿದ್ದಾದ್ಮೇಲೆ ನಿಮ್ಮ ಮನೇಲಿ ಯಾವುದಾದ್ರೂ ಎಫ್ಟಿ ಸ್ಪ್ರೇ ಬಾಟ್ಲ್ ಇರುತ್ತಲ್ಲ ಅದರಲ್ಲಿ ಇದನ್ನು ಹಾಕ್ಕೊಂಡು ನಾನು ನಿಮಗೆ ಹೇಳ್ತೀನಲ್ಲ ಆ ಥರ ನೀವು ಸ್ಪ್ರೇ ಮಾಡಿದ್ದೆ ಆದರೆ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಜಿರಳೆ ಬರುತ್ತೆ ಅನಿಸುತ್ತೋ, ಚಿಕ್ಕ ಚಿಕ್ಕ ಹುಳ ನೊಣ ಎಲ್ಲ ಬರುತ್ತೆ ಅನಿಸುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಜಿರಳೆ ಸಹ ಇರೋದಿಲ್ಲ. ಖಂಡಿತ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಜಿರಳೆನೂ ಇರೋದಿಲ್ಲ. ಎಲ್ಲೆಲ್ಲಿ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಮೇನ್ ಕಿಟಕಿಯಿಂದ ಬರುತ್ತೆ, ಬೇರೆ ಮನೆಗಳಿಂದ ಎಲ್ಲ ಬಂದುಬಿಡ್ತಾ ಇರುತ್ತೆ. ಕಿಟಕಿಯಲ್ಲಾಗ್ಬೋದು, ಶಿಂಕ್ ಹತ್ರ ಆಗ್ಬೋದು, ನಿಮ್ಗೆ ಗೊತ್ತಿರುತ್ತಲ್ವ ನಿಮ್ಮ ಮನೆಯಲ್ಲಿ ಎಲ್ಲಿ ಜಿರಳೆಗಳು ತುಂಬ ಇರುತ್ತೋ ಅಲ್ಲೆಲ್ಲ ನೀವು ಚೆನ್ನಾಗಿ ಇದನ್ನ ಸ್ಪ್ರೇ ಮಾಡ್ಕೊಳ್ಳಿ. ನೋಡಿ, ಇದು ಇದರಲ್ಲಿ ನಾವು ಕರ್ಪೂರ ಬಳಸಿರೋದ್ರಿಂದ ನೋಡಿ ನಮ್ಮ ಮನೇಲಿ ನೆಗೆಟಿವ್ ಥಾಟ್ಸ್ ಆ ಥರ ಏನಿದ್ರು ಅದು ಸಹ ಹೊರಟೋಗ್ಬಿಡುತ್ತೆ. ನೋಡಿ, ಈ ಥರ ನಿಮ್ಗೆ ಗೊತ್ತಿರುತ್ತಲ್ಲ ಎಲ್ಲೆಲ್ಲಿ ಜಿರಳೆಗಳು ಓಡಾಡುತ್ತೆ ಅಥವಾ ಬರುತ್ತೆ ಅನಿಸುತ್ತೋ ಅಲ್ಲೆಲ್ಲ ನೀವು ಚೆನ್ನಾಗಿ ಇದನ್ನು ಸ್ಪ್ರೇ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಮತ್ತೆ ಒಂದು ಜಿರಳೆ ಸಹ ಇರೋದಿಲ್ಲ. ನೀವು ಖಂಡಿತ ನೀವು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಮತ್ತು ನೋಡಿ, ಇದೇ ಥರ ಸ್ಪ್ರೇ ಮಾಡಿದ್ದಾದಮೇಲೆ ಇನ್ನೂ ಸ್ವಲ್ಪ ಬಾಟ್ಲಲ್ಲಿ ಮಿಕ್ಕಿರುತ್ತಲ್ಲ ಅದನ್ನು ಏನು ಮಾಡಬೇಕಂದ್ರೆ ಮತ್ತೆ ನೋಡಿ, ಮನೆ ಒರೆಸ್ತಿರಲ್ಲ ನೀರು, ಆ ಥರ ನೀರು ತಗೊಂಬಿಟ್ಟು ಸ್ವಲ್ಪ ನೀರು ಮನೆ ಒರೆಸೋ ಮಾಪಲ್ಲಿ ನೋಡಿ ಈ ಥರ ನಾನು ಅದನ್ನ ಹಾಕ್ಬಿಟ್ಟಿದ್ದೀನಲ್ಲ ಅದರಲ್ಲಿ ಮಿಕ್ಕಿರೋ ನೀರನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ. ಕರ್ಪೂರ ಮತ್ತು ಊದ್ಬತ್ತಿ ಮಿಕ್ಕಿರೋ ನೀರನ್ನ ನಾವು ಹಾಗೆ ಶೋಧಿಸ್ಕೊಂಡಿಟ್ಟಿದ್ವಲ್ಲ ಆ ನೀರು, ಅದನ್ನು ನೋಡಿ ಈ ಥರ ಮಾಪನ್ನ ಚೆನ್ನಾಗಿ ಅದರಲ್ಲಿ ಅಂದರೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಚೆನ್ನಾಗಿ ಹಿಂಡ್ಕೊಳ್ಳೋಣ ಫ್ರೆಂಡ್ಸ್. ಹಿಂಡಿದ್ದಾದಮೇಲೆ ನೋಡಿ, ಅಲ್ಲಿಗಳೇ ಯಾರ ಮನೆಯಲ್ಲಿ ಜಾಸ್ತಿ ಇರುತ್ತೆ ಅನಿಸುತ್ತೆ ಅಲ್ಲೆಲ್ಲ ನೋಡಿ ನೀವು ಈ ಥರ ಮಾಡಿದ್ದೆ ಆದರೆ ನಿಮ್ಮ ಮನೇಲಿ ಒಂದು ಅಲ್ಲಿ ಸಹ ಇರೋದಿಲ್ಲ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ನಾವು ಮೇಲೆ ಎಲ್ಲ ನಾವು ಬರೀ ಅಂದರೆ ಹಾಗೆ ಒರ್ಸೋಕ್ಕಾಗೋದಿಲ್ಲ. ಆ ಥರ ಇದ್ದಾಗ ನೋಡಿ, ಈ ಥರ ಮಾಪಲ್ಲೇ ನೀವು ಸ್ವಲ್ಪ ನಿಮ್ಗೆ ಎಲ್ಲೆಲ್ಲಿ ಬರುತ್ತೆ ಅನಿಸುತ್ತೋ ಅಲ್ಲೆಲ್ಲ ನೀಟಾಗಿ ಈ ಥರ ಒರೆಸಿದ್ದೆ ಆದರೆ ಫ್ರೆಂಡ್ಸ್ ಮತ್ತೆ ನಿಮ್ಮ ಮನೆಯಲ್ಲಿ ಒಂದು ಅಲ್ಲಿ ಸಹ ಇರೋದಿಲ್ಲ, ಹೊಟ್ಟೋಗ್ಬಿಡುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಯಾವುದೇ ಚಿಕ್ಕ ಚಿಕ್ಕ ಹುಳ ಆಗ್ಬೋದು, ಅಲ್ಲಿ ಆಗ್ಬೋದು, ಜಿರಳೆ ಆಗ್ಬೋದು, ಏನೂ ಇರೋದಿಲ್ಲ. ನೋಡಿ, ಇವೆಲ್ಲ ಇದ್ದರೆ ಮನೆಯಲ್ಲಿ ನಮಗೆ ತುಂಬ ಇನ್ಫೆಕ್ಷನ್ ಎಲ್ಲ ಆಗ್ತಿರುತ್ತೆ, ಚಿಕ್ಕ ಮಕ್ಕಳೆಲ್ಲ ಇರೋ ಮನೆಗಳಲ್ಲಿ. ನೋಡಿ, ಆ ಥರ ಎಲ್ಲ ಏನು ಆಗಬಾರ್ದಂದ್ರೆ ನೋಡಿ, ಈ ಥರ ನೀವು ಮನೆಯಲ್ಲಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಈ ಥರ ನೀವು ಮಾಡ್ತಾಯಿದ್ರೆ ಒಂದು ಅಲ್ಲಿ ಜಿರಳೆ ಏನೂ ಇರೋದಿಲ್ಲ ಫ್ರೆಂಡ್ಸ್. ನಾವು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ.
ಅದೇ ಥರ ನನ್ನ ಚಾನಲ್ನ ಥ್ಯಾಂಕ್ ಯು ಫ್ರೆಂಡ್ಸ್.